ತಕೊಳ್ಳಿ ಸಮಯ ತಗೋ ಈ ಸಮಯ 4 ರೂಪಾಯಿ ಐತೆ, ಇನ್ನೊಂದು ರೂಪಾಯಿ ಕೊಡಿ. ಯಾಕೆ? ಒಂದ್ ಎಳ್ನೀರಿಗೆ 2.5 ರೂಪಾಯಿ. ನೀವ್ 2 ಎಳ್ನೀರ್ ತಾನೇ ಕುಡ್ದಿದ್ದು, 5 ರೂಪಾಯಿ ಆಯ್ತು, ಕೊಡಿ. ಒಂದ್ ಎಳ್ನೀರಿಗೆ 2 ರೂಪಾಯಿನಾ? ಬಹಳ ಜಾಸ್ತಿ ಆಯ್ತು, ನಾನು ಕೊಡೋದೇ 2 ರೂಪಾಯಿ. ಅಯ್ಯೋ ಹಂಗೆಲ್ಲ ಮಾಡ್ಬೇಡಿ ಸಮಯ, ಅದ್ರ ನಮ್ಗೆ ಸಿಗೋದೆ 50 ಪೈಸಾ. ದಯವಿಟ್ಟು ಕೊಡಿ ಸಮಯ. ಏಯ್, ಕೊಟ್ಟಷ್ಟು ತಗೋ, ತಲೆ ಎಲ್ಲ ಮಾತಾಡ್ಬೇಡ. ರೇ ಮಿಸ್ಟರ್, ನಿಮ್ ಜೇಬಲ್ಲಿರೋ ಸಿಗರೇಟ್ ಪ್ಯಾಕ್ ಯಾವುದು? ಇದಾ 555. ಅದರ ಬೆಲೆ ಎಷ್ಟು? 20 ರೂಪಾಯಿ. ಇಷ್ಟು ಸಣ್ಣಕ್ಕಿರೋ ಈ ತರಕಲಾಂಡಿ ಸಿಗರೇಟ್ಗೆ 20 ರೂಪಾಯಿ ಕೊಡ್ತೀರಾ? ಇಷ್ಟು ದಪ್ಪಕ್ಕಿರೋ ಎಳ್ನೀರಿಗೆ 2.5 ರೂಪಾಯಿ ಕೊಡಕ್ಕಾಗಲ್ವಾ? ಏಯ್, ಇದನ್ನೆಲ್ಲ ಕೇಳಕ್ ನೀನ್ಯಾರು? ನಿಮ್ಮಪ್ಪ. ಮರ್ಯಾದೆಯಾಗಿ ಒಂದ್ ದುಡ್ಡು ಕೊಡ್ತೀಯೋ ಇಲ್ವೋ? ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಏನ್ನ? ಇದನ್ನ. ಜಾಸ್ತಿ ಮಾತಾಡಿದ್ರೆ ನಿನ್ನೂ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಗುರು ಗುರು, ನನ್ನ ಎಳ್ನೀರ್ ಕಾಸು. ಇಟ್ಕೋ. ಟ್ಯಾಂಕು. ಅವನಿಗೆ 2 ಇಕ್ಕು. ಏನು, ನನ್ನ ಮಗ ನಿಮ್ ಕ್ಲಬ್ ನಲ್ಲಿ ಗಲಾಟೆ ಮಾಡೋದಕ್ಕೆ 46,000 ರೂಪಾಯಿ ನಷ್ಟ ಆಗಿದೆಯಾ? ಹೌದು ಸರ್. ಪ್ಲೇಟು ಗ್ಲಾಸ್ ಬಾಟಲ್ ಹೊಡೆದಾಕಿದ್ದಕ್ಕೆ 6,000 ರೂಪಾಯಿ, ಲೈಟು ಕನ್ನಡಿ ಹೊಡೆದಾಕಿದ್ದಕ್ಕೆ 15,000 ರೂಪಾಯಿ, ಫರ್ನಿಚರ್ ಮುರಿದಾಕಿದ್ದಕ್ಕೆ 25,000 ರೂಪಾಯಿ, ಒಟ್ಟು 46,000 ರೂಪಾಯಿ ಕೊಡಿ. ಸರಿ, ನಿಮ್ದೇನು? ಕಾರಿನ ಗ್ಲಾಸ್ ಹೊಡೆದಾಕಿ ಜಖಂ ಮಾಡಿದ್ದಕ್ಕೆ 6,000 ಕೊಡಿ. ಮ್ಯಾನೇಜರ್, ಚೆಕ್ ಬುಕ್ ಕೊಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಣದ ಬೆಲೆ ಎಲ್ಲೋ ಗೊತ್ತಾಗುತ್ತೆ. ಬಡತನದಲ್ಲಿ ಬೆಳೆದಿದ್ರೆ ಆಗ ಗೊತ್ತಾಗ್ತಿತ್ತು ನಿನಗೆ ಹಣದ ಬೆಲೆ ಏನು ಅಂತ. ಹಾಗೆಲ್ಲ ನನ್ನ ಕಂಡ ಮಾಡಬೇಡಿ ಡ್ಯಾಡಿ. ಬಡತನ ಅಂದ್ರೆ ಏನು ಅಂತ ನಿಮಗಿಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಯೋಗ್ಯತೆಗೆ ಬಡತನದಲ್ಲಿ ಒಂದು ದಿನ ಜೀವನ ಸಾಗಿಸಕ್ಕಾಗಲ್ಲ. ಒಂದ್ ದಿವಸ ಏನು, 1 ವರ್ಷ ಬೇಕಾದ್ರೂ ಇರ್ತೀನಿ. 1 ವರ್ಷ? ಚಾಲೆಂಜ್ ಮಾಡ್ತಿದ್ಯಾ? ಕ್ಯಾನ್ ಯು ಟೇಕ್ ದಿಸ್ ಚಾಲೆಂಜ್? ಚಾಲೆಂಜ್? ಚಾಲೆಂಜ್ ಅಂದ್ರೆ ನಾನು ಅಂದ್ರೆ ಚಾಲೆಂಜ್. ಇವತ್ತಿನಿಂದ 1 ವರ್ಷ ನಾನು ಈ ಮನೇಲಿ ಇರಲ್ಲ. ಮನೇಲೆ ಏನು, ಈ ಊರಲ್ಲೇ ಇರಲ್ಲ. ಯಾವ್ದಾದ್ರು ದೂರ ಕಾಡ್ಗೆ ಹೋಗಿರ್ತೀನಿ. ಅಲ್ವೋ? ನೀನ್ ಕಾಡ್ಗೆ ಹೋಗಿ ಅಲ್ಲೇನಾದ್ರೂ ನೀ ಹೆಚ್ಚು ಕಮ್ಮಿ ಆದ್ರೆ ನನಗೆ ಸುದ್ದಿ ತಿಳಿಸೋರು ಯಾರು? ಅದಕ್ಕೆ ಈಗ ನಾನು ಎಲ್ಲಿಗೆ ಹೋಗು ಅಂತೀರಾ? ತಾವರೆಕೆರೆ ಅಂತ ಒಂದು ಹಳ್ಳಿ ಇದೆ. ಅಲ್ಲಿ ರುದ್ರಪ್ಪ ಅಂತ ನನ್ನ ಬಾಲ್ಯ ಸ್ನೇಹಿತ ಇದ್ದಾನೆ. ಅವನು ಹಿಂದೆ ಮಿಲಿಟರಿಯಲ್ಲಿದ್ದ. ನೀನ್ ಅವನ ಹತ್ರ 1 ವರ್ಷ ಕೆಲಸ ಮಾಡ್ಕೊಂಡಿರ್ಬೇಕು. ಕೆಲ್ಸನ? ನಾನ್ ಯಾಕೆ ಕೆಲಸ ಮಾಡ್ಬೇಕು? ಕೆಲಸ ಮಾಡ್ತಾ ಇದ್ರೆ ನಿನಗೆ ದಿನ ಊಟ ಬಟ್ಟೆ ಇರೋಕ್ ಜಾಗ ಯಾರೋ ಕೊಡ್ತಾರೆ. ಅದ್ ಸರಿ, ಅಲ್ಲಿ ಏನ್ ಕೆಲಸ ಮಾಡ್ಬೇಕು? ಅವನ್ ಏನ್ ಕೆಲಸ ಕೊಟ್ಟರು ಮಾಡ್ಬೇಕು. ಆದ್ರೆ ಒಂದು ಮಾತು, ಯಾವುದೇ ಕಾರಣಕ್ಕೂ ನೀನು ನನ್ನ ಮಗ ಅನ್ನೋ ವಿಷಯ ಮಾತ್ರ ಯಾರ ಹತ್ರನೂ ಬಾಯ್ ಬಿಡಬಾರ್ದು. ಸರಿ, ನಾನು ಈ ಚಾಲೆಂಜ್ ಅನ್ನ ಒಪ್ಕೊಂಡಿದ್ದೀನಿ. ಇದ್ರಲ್ಲಿ ಗೆಲ್ತೀನಿ. ಚಾಲೆಂಜ್ ಮಾಡ್ತೀಯಾ?